ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅಂದ್ರೆ ಕೇವಲ ಒಂದು ಧಾರ್ಮಿಕ ಆಚರಣೆನಾ? ಅಥವಾ ಅದಕ್ಕಿಂತ ಹೆಚ್ಚಾಗಿ ಒಂದು ಕಟ್ಟುನಿಟ್ಟಿನ ನಿಯಮಗಳ ಚೌಕಟ್ಟಿನಲ್ಲಿರೋ ಒಂದು ವೈಜ್ಞಾನಿಕ ಸಾಧನೆನಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಹೆಚ್ಚಿನವರು ಇದನ್ನ ಕೇವಲ ಒಂದು ಶ್ಲೋಕ ಅಂತ ಅಂದ್ಕೊಂಡಿರ್ತಾರೆ. ಹೌದು. ಆದ್ರೆ ಅದರ ಹಿಂದಿರೋ ವಿಧಾನದ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ. ಅದನ್ನೇ ನಾವಿವತ್ತು ಸ್ವಲ್ಪ ಆಳವಾಡಿ ಚರ್ಚಿಸೋಣ. ನಮ್ಮ ಕೈಯಲ್ಲಿದೆ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥ. ಹೌದು. ಇದನ್ನು ಆಧರಿಸಿ ಗಾಯತ್ರಿ ಸಾಧನೆಯ ಮಾರ್ಗವನ್ನ ಒಬ್ಬ ಸಾಧಕನ ದೃಷ್ಟಿಯಿಂದ ನೋಡೋಣ. ಈ ಪಯಣದಲ್ಲಿ ಒಬ್ಬ ಸಾಧಕ ಪಾಲಿಸಬೇಕಾದ ಶಿಸ್ತುಗಳೇನು ಮತ್ತು ಈ ದಾರಿಯಲ್ಲಿ ಎದುರಾಗೋ ಅಡೆತಡೆಗಳ ಬಗ್ಗೆ ಈ ಗ್ರಂಥ ಏನ್ ಹೇಳುತ್ತೆ ಅಂತ ತಿಳಿಯೋಣ. ಖಂಡಿತ. ಇದು ಬರೀ ಮಂತ್ರ ಪಠಣದ ಬಗ್ಗೆ ಅಲ್ಲ, ಅದರ ಹಿಂದಿರೋ ಒಂದು ಸಂಪೂರ್ಣ ವಿಜ್ಞಾನ ಮತ್ತು ಶಿಸ್ತಿನ ಬಗ್ಗೆ ಹೇಳೋ ಚರ್ಚೆ. ಹಾಗಾದ್ರೆ ಈ ಸಾಧಕನ ಪಯಣದ ಮೊದಲ ಹೆಜ್ಜೆ ಯಾವುದು? ಗಾಯತ್ರಿ ಚೈತನ್ಯ ಗ್ರಂಥದ ಪ್ರಕಾರ ಸಾಧನೆ ಶುರು ಮಾಡೋಕ್ಕೆ ಪುಸ್ತಕ ಓದಿದ್ರೆ ಅಥವಾ ಬೇರೆಯವರಿಂದ ಕೇಳಿದ್ರೆ ಸಾಲ್ದು. ಇದಕ್ಕೆ ಗುರುವಿನ ಉಪದೇಶವೇ ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು. ಆದ್ರೆ ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲ ಜ್ಞಾನವೂ ಆನ್ಲೈನ್ನಲ್ಲೇ ಸಿಗ್ಬೇಕಾದ್ರೆ ಗುರುಮುಖೇನ ಕಲಿಬೇಕು ಅನ್ನೋ ನಿಯಮ ಸ್ವಲ್ಪ ಹಳೇ ಕಾಲದ ಪದ್ಧತಿ ತರ ಕಾಣಲ್ವಾ? ನಿಮ್ಮ ಪ್ರಶ್ನೆ ಬಹಳ ಸರಿ. ಆಕ್ಚುಲಿ ಈಗಿನ ಕಾಲಕ್ಕೆ ಇದು ಸಹಜವಾದ ಪ್ರಶ್ನೆ. ಆದ್ರೆ ಈ ಗ್ರಂಥ ಅದಕ್ಕೆ ಒಂದು ಆಳವಾದ ಉತ್ತರ ಕೊಡುತ್ತೆ. ಅದರ ಪ್ರಕಾರ ಗುರು ಅಂದ್ರೆ ಕೇವಲ ಮಂತ್ರ ಹೇಳ್ಕೊಡೋರಲ್ಲ. ಮತ್ತೆ ಅವರು ಒಂದು ರೀತಿ ಆಧ್ಯಾತ್ಮಿಕ ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ. ಆಧ್ಯಾತ್ಮಿಕ ಟ್ರಾನ್ಸ್ಫಾರ್ಮರ್ ಅದು ಹೇಗೆ? ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ನೋಡಿ, ಗಾಯತ್ರಿ ಸಾಧನೆಯಿಂದ ಅಗಾಧವಾದ ಶಕ್ತಿ ಉತ್ಪತ್ತಿಯಾಗುತ್ತೆ. ಸರಿ. ಆ ಶಕ್ತಿಯನ್ನ ಶಿಷ್ಯನ ಶರೀರ ಮತ್ತು ಮನಸ್ಸು ತಡ್ಕೊಳ್ಳೋ ಹಾಗೆ ಹಂತ ಹಂತವಾಗಿ ಸುರಕ್ಷಿತವಾಗಿ ವರ್ಗಾಯಿಸೋ ಜವಾಬ್ದಾರಿ ಗುರುವಿನದ್ದು. ಓ ಹಾಗಾ? ಅದಕ್ಕಾಗಿಯೇ ದೀಕ್ಷೆಯಿಲ್ಲದೆ ಜಪಿಸೋದು, ಸರಿಯಾದ ತರಬೇತಿ ಇಲ್ಲದೆ ಹೈ ವೋಲ್ಟೇಜ್ ವಿದ್ಯುತ್ ಜೊತೆ ಕೆಲಸ ಮಾಡೋದು ಹಾಗೆ ಅಪಾಯಕಾರಿ ಅನ್ನೋದು ಈ ಗ್ರಂಥದ ನಿಲುವು. ಅಂದ್ರೆ ಜ್ಞಾನ ಕೊಡೋದ್ರ ಜೊತೆಗೆ ಸುರಕ್ಷತೆನೂ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ನಿಖರವಾಗಿ. ಅದಕ್ಕೆ ಗುರುದೀಕ್ಷೆ ಇಲ್ಲದ ಸಾಧನೆ ಬಂಡೆಯ ಮೇಲೆ ಬೀಜ ಬಿತ್ತಿದಂತೆ ವ್ಯರ್ಥ ಅಂತ ಒಂದು ಗಟ್ಟಿಯಾದ ಮಾತನ್ನೆಲ್ಲ ಬಳಸಲಾಗಿದೆ. ಹೌದು. ಸಮರ್ಥ ಸದ್ಗುರುವಿನಿಂದ ದೀಕ್ಷೆ ಪಡೆದಾಗ ಮಾತ್ರ ಸಾಧಕರ ದೇಹದಿರೋ ದೈವೀ ಶಕ್ತಿ ಜಾಗೃತ ಆಗುತ್ತೆ. ಗುರುವನ್ನು ಇಲ್ಲಿ ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ. ಕಲ್ಪವೃಕ್ಷ. ಅವರ ಕೃಪೆಯಿಲ್ಲದೆ ಮಂತ್ರ ಸಿದ್ಧಿಸೋದಿಲ್ಲ. ಈ ವಿಷಯ ಬೇರೆ ಗ್ರಂಥಗಳಲ್ಲೂ ಉಲ್ಲೇಖ ಆಗಿದೆಯಾ? ಖಂಡಿತ. ತಂತ್ರಸಾರ ಅನ್ನೋ ಗ್ರಂಥದಲ್ಲಿ ವಿದ್ಯಾ ಕರ್ಮಾಣಿಚ ಸದಾ ಗುರೋರ್ ಪ್ರಾಪ್ತ ಫಲಪ್ರದ ಅನ್ಯಥಾ ನೈವ ಫಲದ ಅಂತ ಹೇಳಿದೆ. ಅಂದ್ರೆ ಗುರುಗಳಿಂದ ಪಡೆದ ಜ್ಞಾನ ಮತ್ತು ಕರ್ಮಗಳು ಮಾತ್ರ ಫಲ ಕೊಡುತ್ತೆ, ಇಲ್ಲದಿದ್ರೆ ಇಲ್ಲ. ಹಾಗೆ ಗಾಯತ್ರಿ ಮಂಜುರಿಯಲ್ಲಿ ಗುರುಂ ವಿನಾತು ಸಾವಿದ್ಯಾ ಸರ್ವಥಾ ನಿಷ್ಫಲ ಭವೇತ್ ಅಂತ ಇದೆ. ಅಂದ್ರೆ ಗುರುವಿಲ್ಲದ ವಿದ್ಯೆ ಯಾವಾಗಲೂ ನಿಷ್ಫಲ. ಹಾಗಾದ್ರೆ ಸಾಧಕನು ತನ್ನ ಆಧ್ಯಾತ್ಮಿಕ ಟ್ರಾನ್ಸ್ಫಾರ್ಮರ್ ಆದ ಗುರುವನ್ನ ಕಂಡುಕೊಂಡ ನಂತರದ ಹಂತ ಏನು? ಅವರು ಹಾಕ್ಕೊಡೋ ಸಾಧನೆಯ ಮಾರ್ಗವೂ ಅಷ್ಟೇ ನಿರ್ದಿಷ್ಟವಾಗಿರ್ಬೇಕಲ್ವೇ? ಹೌದು, ಖಂಡಿತ. ಇಲ್ಲಿಂದ ಸಾಧನೆಯ ದೈನಂದಿನ ಶಿಸ್ತು ಅಂದ್ರೆ ಒಂದು ರೀತಿ ಟ್ರೈನಿಂಗ್ ಮ್ಯಾನ್ಯುಯಲ್ ಶುರುವಾಗುತ್ತೆ. ಇದು ಕೇವಲ ಮಂತ್ರ ಪಠಣ ಅಲ್ಲ, ಇದೊಂದು ಸಂಪೂರ್ಣ ಜೀವನ ಶೈಲಿ. ಈ ಗ್ರಂಥ ಸಾಧನೆಗೆ ಒಂದು 360 ಡಿಗ್ರಿ ಚೌಕಟ್ಟನ್ನೇ ಕೊಡುತ್ತೆ. 360 ಡಿಗ್ರಿ ಚೌಕಟ್ಟು ಅಂದ್ರೆ ಹೇಗೆ? ಅಂದ್ರೆ ನಿಮ್ಮ ಉಪಕರಣ, ನಿಮ್ಮ ಪರಿಸರ ಮತ್ತು ನಿಮ್ಮ ಶರೀರ, ಈ ಎಲ್ಲದರ ಮೇಲೂ ಒಂದು ಸ್ಥಿರತೆಯನ್ನು ಕಾಯ್ದುಕೊಳ್ಳೋದೇ ಯಶಸ್ಸಿನ ಮೂಲ ಅಂತ ಹೇಳಲಾಗಿದೆ. ಉಪಕರಣ ಅಂದ್ರೆ ಜಪಮಾಲೆ, ಶ್ರೀಗಂಧ ಅಥವಾ ತುಳಸಿ ಮಣಿಗಳ ಮಾಲೆಯನ್ನೇ ಬಳಸಬೇಕು. ಅದರಲ್ಲಿರೋ ಎಳೆಗಳು ಕೂಡ ಬೆಸ ಸಂಖ್ಯೆಯಲ್ಲಿರ್ಬೇಕು ಅಂತ ನಿರ್ದಿಷ್ಟವಾಗಿ ಹೇಳಿದೆ. ಹೋ, ಅಷ್ಟು ವಿವರವಾಗಿದೆಯಾ? ಸರಿ, ಪರಿಸರದ ಬಗ್ಗೆನೂ ನಿಯಮಗಳಿವ್ಯಾ? ಖಂಡಿತ ಇವೆ. ಜಪಕ್ಕೆ ಅತ್ಯಂತ ಶ್ರೇಷ್ಠ ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತ. ಒಂದು ವೇಳೆ ಅದು ಸಾಧ್ಯ ಆಗದಿದ್ರೆ ಪ್ರತಿದಿನ ಒಂದೇ ಸಮಯವನ್ನ ನಿಗದಿಪಡಿಸ್ಕೋಬೇಕು. ಸಮಯದ ಜೊತೆಗೆ ಸ್ಥಳ ಕೂಡ ಮುಖ್ಯನಾ? ಹೌದು. ಹಾಗೇನೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರ್ಬೇಕು. ಅದಕ್ಕೇನಾದ್ರೂ ನಿರ್ದಿಷ್ಟ ಕಾರಣ ಇದೆಯಾ? ಇದೆ. ಪೂರ್ವಕ್ಕೆ ತಿರುಗಿದ್ರೆ ಸೂರ್ಯನ ಶಕ್ತಿ ಸಿಗುತ್ತೆ, ಉತ್ತರಕ್ಕೆ ತಿರುಗಿದ್ರೆ ಹಿಮಾಲಯದಲ್ಲಿ ತಪಸ್ಸು ಮಾಡೋ ಋಷಿಮುನಿಗಳ ಆಧ್ಯಾತ್ಮಿಕ ಶಕ್ತಿಯ ಅಲೆಗಳು ನಮ್ಮ ಕಡೆ ಹರಿಯುತ್ತೆ ಅನ್ನೋದು ಈ ಗ್ರಂಥದಲ್ಲಿರೋ ನಂಬಿಕೆ. ಇದು ಬಹಳ ಆಸಕ್ತಿಕರವಾಗಿದೆ. ಅಷ್ಟೇ ಅಲ್ಲ, ಪ್ರತಿದಿನ ಒಂದೇ ಸ್ಥಳ, ಒಂದೇ ದಿಕ್ಕು, ಒಂದೇ ಸಮಯ, ಒಂದೇ ಆಸನದಲ್ಲಿ ಕೂತು ಜಪ ಮಾಡೋದ್ರಿಂದ ಒಂದು ರೀತಿ ಎನರ್ಜಿ ಸರ್ಕ್ಯೂಟ್ ನಿರ್ಮಾಣ ಆಗುತ್ತೆ.
ಸೊ ಆ ಸ್ಥಿರತೆಯೇ ಇಲ್ಲಿ ಮೂಲಮಂತ್ರ. ಹಾಗಾದ್ರೆ ಶರೀರದ ಬಗ್ಗೆ ಏನು ಹೇಳಲಾಗಿದೆ? ಕೂತುಕೊಳ್ಳುವ ಭಂಗಿ ಕೂಡ ಮುಖ್ಯನಾ? ಅತ್ಯಂತ ಮುಖ್ಯ. ಮೇರುದಂಡ ಅಂದ್ರೆ ನಮ್ಮ ಬೆನ್ನುಮೂಳೆ, ಹೌದು. ಅದನ್ನ 90 ಡಿಗ್ರಿಯಲ್ಲಿ ನೆಟ್ಗೆ ಇಟ್ಕೊಂಡು ಕೂರ್ಬೇಕು. ಯಾಕಂದ್ರೆ ಸಾಧನೆಯಿಂದ ಜಾಗೃತ ಆಗೋ ಕುಂಡಲಿನಿ ಶಕ್ತಿ ಸುಷುಮ್ನಾ ನಾಡಿಯ ಮೂಲಕ ಸರಾಗವಾಗಿ ಮೇಲಕ್ಕೆ ಚಲಿಸೋಕೆ ಇದು ಅತ್ಯಗತ್ಯ. ಬೆನ್ನು ಬಗ್ಗಿಸಿದ್ರೆ ಆ ಶಕ್ತಿಯ ಹರಿವಿಗೆ ಅಡ್ಡಿಯಾಗುತ್ತೆ. ಈ ನಿಯಮಗಳಲ್ಲೇ ಶಕ್ತಿಯ ಸಮತೋಲನದ ಬಗ್ಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಹೌದು, ಗಾಯತ್ರಿ ಮಂತ್ರವನ್ನ ಬೇರೆ ಮಂತ್ರಗಳ ಜೊತೆ ಸಂಯೋಜಿಸೋ ಬಗ್ಗೆ. ಯಾಕೆ ಹಾಗೆ? ಇದ್ರ ಹಿಂದಿನ ಉದ್ದೇಶವೇನು? ಅದು ಈ ಗ್ರಂಥದ ಒಂದು ಬಹಳ ವಿಶಿಷ್ಟವಾದ ಒಳನೋಟ. ಗಾಯತ್ರಿ ಚೈತನ್ಯ ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರದಲ್ಲಿ ತೇಜತತ್ವ ಇದೆ. ತೇಜತತ್ವ ಅಂದ್ರೆ ಅಗ್ನಿತತ್ವ. ಹೌದು, ಅಗ್ನಿತತ್ವ. ಇದು ಶಕ್ತಿಯನ್ನ, ಉಷ್ಣತೆಯನ್ನ ಹೆಚ್ಚಿಸುತ್ತೆ. ಸರಿ. ಆದರೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ದಂತಹ ಮಂತ್ರಗಳಲ್ಲಿ ಜಲತತ್ವ ಇದೆ. ಓ, ಅಂದ್ರೆ ನೀರಿನ ತತ್ವ. ಹೌದು, ನೀರಿನ ತತ್ವ. ಇವು ಶಾಂತತೆಯನ್ನ ಕೊಡ್ತವೆ. ಅಂದ್ರೆ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಕೇವಲ ಒಂದೇ ದಿಕ್ಕಿನಲ್ಲಿ ಸಾಗೋದಲ್ಲ, ಅದು ಆಂತರಿಕ ಶಕ್ತಿಗಳ ಸಮತೋಲನ ಕಾಯ್ದುಕೊಳ್ಳೋ ಒಂದು ಕಲೆ. ನಿಖರವಾಗಿ. ಕೇವಲ ಅಗ್ನಿ ಹೆಚ್ಚಾದ್ರೆ ಅದು ನಮ್ಮನ್ನೇ ದಹಿಸ್ಬಿಡಬಹುದು. ಹಾಗೆ ಕೇವಲ ಜಲ ಇದ್ರೆ ಅದು ನಿಷ್ಕ್ರಿಯಗೊಳಿಸಬಹುದು. ಹೌದು, ಗುರುಗಳ ಮಾರ್ಗದರ್ಶನದಂತೆ ಈ ಎರಡೂ ತತ್ವಗಳ ಮಂತ್ರಗಳನ್ನು ಜೊತೆಯಾಗಿ ಪಠಿಸೋದ್ರಿಂದ ಶಕ್ತಿ ಸಮತೋಲನಗೊಂಡು ಸಾಧನೆಯಲ್ಲಿ ವೇಗವಾಗಿ ಮತ್ತು ಸಕಾರಾತ್ಮಕವಾಗಿ ಫಲಿತಾಂಶ ಸಿಗುತ್ತೆ. ಇನ್ನು ಜಪ ಮಾಡುವಾಗ ಕಣ್ಣು ಮುಚ್ಕೊಳ್ಳೋ ಬಗ್ಗೆ ಒಂದು ಅಚ್ಚರಿ ಮೂಡ್ಸೋ ಸಂಗತಿ ಇದೆ. ಕಣ್ಣು ತೆರೆದಿದ್ರೆ ಸುಮಾರು 70% ಶಕ್ತಿ ವ್ಯಯ ಆಗುತ್ತೆ ಅಂತ ಹೇಳಲಾಗಿದೆ. ಇದು ನಿಜವಾಗ್ಲೂ ಸಾಧ್ಯನಾ? ಈ 70% ಅನ್ನೋದು ಒಂದು ಸಾಂಕೇತಿಕ ಸಂಖ್ಯೆ ಇರ್ಬೋದು. ಆದ್ರೆ ಅದರ ಹಿಂದಿನ ತತ್ವ ಕುತೂಹಲಕಾರಿ. ಹೇಗೆ? ನಮ್ಮ ಮೆದುಳಿನ ಶಕ್ತಿಯ ಬಹುದೊಡ್ಡ ಭಾಗ ನಾವು ನೋಡೋ ದೃಶ್ಯಗಳನ್ನ ಸಂಸ್ಕರಿಸೋಕೆ ಬಳಕೆಯಾಗುತ್ತೆ. ಹೌದು, ನಿಜ. ಕಣ್ಣುಗಳನ್ನ ಮುಚ್ಚಿದಾಗ ನಾವು ಆ ಶಕ್ತಿಯನ್ನ ನಮ್ಮ ಆಂತರಿಕ ಅರಿವಿನ ಕಡೆಗೆ ಹರಿಸೋಕೆ ಸಾಧ್ಯ ಆಗುತ್ತೆ. ಸಾಧನೆಯಿಂದ ಗಳಿಸಿದ ಶಕ್ತಿಯನ್ನ ಹೊರಗೆ ಬಿಡದೆ ಒಳಮುಖವಾಗಿ ತಿರುಗಿಸೋದೇ ಇದರ ಉದ್ದೇಶ. ಹಾಗಾದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಅಂದ್ರೆ ಸ್ತ್ರೀಯರ ಮಾಸಿಕ ಸ್ರಾವದ ಸಮಯದಲ್ಲಿ ಅಥವಾ ಸೂತಕದ ಸಮಯದಲ್ಲಿ ಸಾಧನೆಯನ್ನ ನಿಲ್ಲಿಸ್ಬೇಕಾ? ಅದಕ್ಕೂ ಈ ಗ್ರಂಥ ಸ್ಪಷ್ಟವಾದ ಮಾರ್ಗದರ್ಶನ ಕೊಡುತ್ತೆ. ಏನದು? ಶರೀರಕ್ಕೆ ಮೈಲಿಗೆ ಇರ್ಬೋದೇ ಹೊರತು ಮನಸ್ಸು ಮತ್ತು ಆತ್ಮಕ್ಕೆ ಇಲ್ಲ. ಓ. ಹಾಗಾಗಿ ಅಂತಹ ಸಂದರ್ಭಗಳಲ್ಲಿ ದೈಹಿಕವಾಗಿ ಜಪಮಾಲೆ ಹಿಡಿದು ಜಪ್ಸೋಕ್ ಆಗದಿದ್ರೂ ಮಾನಸಿಕ ಜಪವನ್ನ ಮುಂದುವರಿಸಬಹುದು ಅಂತ ಹೇಳಲಾಗಿದೆ. ಅಂದ್ರೆ ಸಾಧನೆಯ ನಿರಂತರತೆಗೆ ಧಕ್ಕೆ ಬರಬಾರ್ದು. ಖಂಡಿತವಾಗಿಯೂ. ಸರಿ, ಒಬ್ಬ ಸಾಧಕ ಗುರುವನ್ನ ಪಡೆದು ಈ ಎಲ್ಲಾ ಕಠಿಣ ನಿಯಮಗಳನ್ನ ಶಿಸ್ತಿನಿಂದ ಪಾಲಿಸ್ತಾ ಮುಂದುವರೆದಿದ್ದಾನೆ ಅಂದ್ಕೊಳ್ಳೋಣ. ಇನ್ನು ದಾರಿ ಸುಗಮವಾಗಿದೆ ಅಂತ ಭಾವಿಸ್ತಿರುವಾಗಲೇ ಈ ಗ್ರಂಥ ಒಂದು ಸೂಕ್ಷ್ಮ ಮತ್ತು ಮೋಸಗೊಳಿಸೋ ಅಡಚಣೆಯ ಬಗ್ಗೆ ಎಚ್ಚರಿಸುತ್ತೆ. ಅದೇ ಯೋಗನಿದ್ರೆ. ಹೌದು, ಇದು ಸಾಧನೆಯ ಅತ್ಯಂತ ಕುತೂಹಲಕಾರಿ ಹಂತಗಳಲ್ಲಿ ಒಂದು. ಯೋಗನಿದ್ರೆ ಅಂದ್ರೆ ಯೋಗಿಕ್ ನಿದ್ರೆ, ಜಾಗೃತ ಮತ್ತು ನಿದ್ರೆಯ ನಡುವಿನ ಒಂದು ಪ್ರಜ್ಞೆಯ ಸ್ಥಿತಿ. ಅರಿವಿನೊಂದಿಗಿರುವ ನಿದ್ರೆ. ಕೇಳೋಕೆ ಇದು ಸಕಾರಾತ್ಮಕವಾಗಿ ಕಾಣಿಸುತ್ತೆ, ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ. ಹಾಗಾದ್ರೆ ಇದರಲ್ಲಿ ಅಪಾಯ ಏನಿದೆ? ಅಪಾಯ ಇರೋದೇ ಅದರ ಆಕರ್ಷಣೆಯಲ್ಲಿ. ಜಪ ಮಾಡ್ತಾ ಮನಸ್ಸು ಏಕಾಗ್ರವಾದಾಗ ದೇಹಕ್ಕೆ ಒಂದು ರೀತಿ ಅಲೌಕಿಕ ಆರಾಮ ಸಿಗೋಕ್ ಶುರುವಾಗುತ್ತೆ. ಸಾಧಕರು ಆ ಸುಖಾನುಭವದಲ್ಲಿ ಮುಳುಗಿ ಅರಿವನ್ನ ಕಳಕೊಂಡು ಗಾಢ ನಿದ್ರೆಗೆ ಜಾರೋ ಸಂಭವ ಇರುತ್ತೆ. ಓ, ಇದು ಜಪಕ್ಕೆ ಅಡ್ಡಿಯಾಗುತ್ತಾ? ನೇರವಾದ ಅಡ್ಡಿ. ಅದಕ್ಕಾಗಿಯೇ ಯಾವುದೇ ರೀತಿಯ ನಿದ್ರೆ ಜಪಿಸುವಾಗ ಸಾಧಕರಿಗೆ ತಕ್ಕುದಲ್ಲ ಅಂತ ಈ ಗ್ರಂಥ ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ಇದನ್ನ ನಮ್ಮ ಸಾಮಾನ್ಯ ನಿದ್ರೆಗೆ ಹೋಲಿಸಬಹುದಾ? ಇಲ್ಲ. ಈ ಗ್ರಂಥ ಯೋಗನಿದ್ರೆ ಮತ್ತು ಭೋಗನಿದ್ರೆಯ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತೆ. ಭೋಗನಿದ್ರೆ ಅಂದ್ರೆ ನಾವು ಸಾಂಸಾರಿಕ ಸುಖಕ್ಕಾಗಿ ಮಾಡೋ ಸಾಮಾನ್ಯ ತಮೋಗುಣದ ನಿದ್ರೆ. ಆದ್ರೆ ಯೋಗನಿದ್ರೆ ಅನ್ನೋದು ಋಷಿ ಮುನಿಗಳು ಮತ್ತು ದೇವತೆಗಳು ಆಚರಿಸೋ ಸತ್ವಗುಣದ ನಿದ್ರೆ. ಓ, ವಿಷ್ಣು ಆದಿಶೇಷನ ಮೇಲೆ ಪವಡಿಸಿರೋದು ಅದು ಯೋಗನಿದ್ರೆಯಾ? ಹೌದು, ಅದನ್ನೇ ಯೋಗನಿದ್ರೆಗೆ ಅತ್ಯುತ್ತಮ ಉದಾಹರಣೆಯಾಗಿ ಇಲ್ಲಿ ನೀಡಲಾಗಿದೆ. ಹಾಗಿದ್ಮೇಲೆ ಸಾಧಕನಿಗೆ ಜಪದ ಸಮಯದಲ್ಲಿ ಬರೋ ಈ ಸ್ಥಿತಿ ಒಂದು ಪರೀಕ್ಷೆ ಇದ್ದ ಹಾಗೆ. ಖಂಡಿತ. ಇದೊಂದು ಅರ್ಧಚೇತನಾವಸ್ಥೆ. ಇದು ಪ್ರಯತ್ನರಹಿತ ವಿಶ್ರಾಂತಿಯನ್ನ ಕೊಡುತ್ತೆ. ಆದರೆ ಜಪದ ಮೂಲ ಗುರಿ ಪ್ರಜ್ಞೆಯನ್ನ, ಅರಿವನ್ನ ಹೆಚ್ಚಿಸೋದೇ ಹೊರತು ನಿದ್ರೆಗೆ ಜಾರೋದಲ್ಲ. ಹೌದು. ಹಲವು ಆಧುನಿಕ ಧ್ಯಾನಿಗಳು ಇದೇ ಅನುಭವವನ್ನ ಹಂಚಿಕೊಳ್ತಾರೆ. ತುಂಬಾ ಆರಾಮಾಗಿತ್ತು,
ಆದ್ರೆ ಇದ್ದಕ್ಕಿದ್ದಂತೆ ನಿದ್ದೆ ಹತ್ಬಿಡ್ತು ಅಂತ ಹೇಳ್ತಾರೆ. ನಿಜ. ಈ ಗ್ರಂಥ ಸಾವಿರಾರು ವರ್ಷಗಳ ಹಿಂದೆ ಈ ಸಾಮಾನ್ಯ ಅಡಚಣೆಯನ್ನ ಗುರುತಿಸಿ ಅದರ ಬಗ್ಗೆ ಎಚ್ಚರಿಸಿದೆ ಅನ್ನೋದು ವಿಶೇಷ. ಈ ತೂಕಡಕೆಯನ್ನು ಮೀರಿ ನಿಲ್ಲೋದೇ ಸಾಧಕನ ಮುಂದಿನ ಸವಾಲು. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಗಾಯತ್ರಿ ಚೈತನ್ಯ ಗ್ರಂಥದ ಪ್ರಕಾರ ಗಾಯತ್ರಿ ಸಾಧನೆ ಅನ್ನೋದು ಒಂದು ಸಾಧಾರಣ ಆಚರಣೆ ಖಂಡಿತ ಅಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ಅದು ಗುರುಮುಖೇನ ಕಲಿಯಬೇಕಾದ ಕಠಿಣ ಶಿಸ್ತಿನಿಂದ ಕೂಡಿದ ಮತ್ತು ಆಂತರಿಕ ಶಕ್ತಿಯನ್ನು ನಿರ್ವಹಿಸುವ ಒಂದು ಆಳವಾದ ವೈಜ್ಞಾನಿಕ ಪ್ರಯಾಣ. ಹೌದು. ಈ ಚರ್ಚೆಯ ಪ್ರಮುಖ ಸಾರಾಂಶ ಅಂದ್ರೆ ರಚನೆ ಮತ್ತು ಮಾರ್ಗದರ್ಶನದ ಮೇಲಿರೋ ಒತ್ತು. ಈ ಗ್ರಂಥವು ಗಾಯತ್ರಿ ಸಾಧನೆಯನ್ನ, ಆಧ್ಯಾತ್ಮಿಕ ಶಕ್ತಿಯನ್ನ ಉತ್ಪಾದಿಸಲು, ಅದನ್ನು ಹಿಡಿದಿಡಲು ಮತ್ತು ಸಮತೋಲನಗೊಳಿಸಲು ನಿರ್ದಿಷ್ಟ ಕಾರ್ಯವಿಧಾನಗಳನ್ನು ಹೊಂದಿರೋ ಒಂದು ತಂತ್ರಜ್ಞಾನವಾಗಿ ಪ್ರಸ್ತುತಪಡಿಸುತ್ತೆ. ಹೌದು. ದಿಕ್ಕಿನಿಂದ ಹಿಡಿದು ಭಂಗಿಯವರೆಗೆ ಪ್ರತಿಯೊಂದು ನಿಯಮಕ್ಕೂ ಒಂದು ನಿರ್ದಿಷ್ಟ ಉದ್ದೇಶವಿದೆ. ನಿಖರವಾಗಿ. ಇದು ಕೇವಲ ನಂಬಿಕೆಯ ವಿಷಯವಲ್ಲ, ಬದಲಾಗಿ ಒಂದು ಕ್ರಮಬದ್ಧವಾದ ಪ್ರಕ್ರಿಯೆ. ಗುರು ಅನ್ನೋ ಬಾಹ್ಯ ಮಾರ್ಗದರ್ಶಕನಿಂದ ಹಿಡಿದು ಯೋಗನಿದ್ರೆಯಂತಹ ಆಂತರಿಕ ಅಡೆತಡೆಗಳವರೆಗೆ ಸಾಧನೆಯ ಪ್ರತಿಯೊಂದು ಹಂತವನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕು ಅನ್ನೋದೇ ಇದರ ಒಟ್ಟು ಆಶಯ. ಹೌದು. ಇದು ವೈಯಕ್ತಿಕ ಶಕ್ತಿಯನ್ನು ನಿರ್ವಹಿಸೋ ಮತ್ತು ವೃದ್ಧಿಸೋ ಒಂದು ಸಂಪೂರ್ಣ ಕೈಪಿಡಿ ಇದ್ದಾಗೆ. ಈ ಚರ್ಚೆಯು ನಮ್ಮನ್ನ ಒಂದು ಆಸಕ್ತಿದಾಯಕ ಚಿಂತನೆಗೆ ಕೊಂಡೊಯ್ಯುತ್ತೆ. ಅದೇನೋ? ಗಾಯತ್ರಿ ಮಂತ್ರದ ಅಗ್ನಿತತ್ವವನ್ನು, ಓಂ ನಮಃ ಶಿವಾಯದಂತಹ ಮಂತ್ರಗಳ ಜಲತತ್ವದೊಂದಿಗೆ ಸಮತೋಲನಗೊಳಿಸೋ ಬಗ್ಗೆ ಚರ್ಚೆ ಮಾಡಿದ್ವಿ. ಹೌದು. ಇದು ಒಂದು ಹೊಸ ಆಲೋಚನೆಯನ್ನು ಹುಟ್ಟುಹಾಕುತ್ತೆ. ಆಧ್ಯಾತ್ಮಿಕ ಅಭ್ಯಾಸಗಳನ್ನ ನಾವು ಆಂತರಿಕ ಶಕ್ತಿಗಳು ಮತ್ತು ಪಂಚಭೂತಗಳೊಂದಿಗಿನ ಒಂದು ಕ್ರಿಯೆಯಾಗಿ ನೋಡಿದ್ರೆ, ಸಮಗ್ರ ಬೆಳವಣಿಗೆಗಾಗಿ ಬೇರೆ ಬೇರೆ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಇಂತಹ ಯಾವ ಸಂಯೋಜನೆಗಳು ಅಥವಾ ಸಮತೋಲನಗಳನ್ನು ಅನ್ವೇಷಿಸಿರಬಹುದು? ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ಇದು ನಮ್ಮ ಕೇಳುಗರು ಯೋಚಿಸಲು ಒಂದು ಒಳ್ಳೆಯ ವಿಷಯ.